ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸ್ವರೂಪಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ. ಇಂದು ಪೂರ್ವ ಸಿದ್ಧತಾ ಪರೀಕ್ಷೆ 1 ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ವಿಶ್ಲೇಷಣೆಗೆ ಒಳಪಡಿಸೋಣ. ಬನ್ನಿ. ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ. ವಿಭವಾಂತರದ SI ಏಕಮಾನ. ಆಯ್ಕೆ ಎ ವೋಲ್ಟ್, ಆಯ್ಕೆ ಬಿ ಆಂಪಿಯರ್, ಆಯ್ಕೆ ಸಿ ಕೂಲಮ್, ಆಯ್ಕೆ ಡಿ ಓಮ್ ಮೀಟರ್. ಇಲ್ಲಿ ಸರಿಯಾದ ಉತ್ತರ ವೋಲ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತದೆ ಮಕ್ಕಳೇ. ಇಲ್ಲಿ ಆಂಪಿಯರ್ ಅನ್ನುವಂಥದ್ದು ವಿದ್ಯುತ್ ಪ್ರವಾಹದ SI ಏಕಮಾನವಾಗಿದೆ. ಕೂಲಮ್ ಅನ್ನುವುದು ವಿದ್ಯುತ್ ಆವೇಶದ SI ಏಕಮಾನವಾಗಿದೆ. ಓಮ್ ಮೀಟರ್ ಅನ್ನುವಂಥದ್ದು ರೋಧಶೀಲತೆಯ SI ಏಕಮಾನವಾಗಿದೆ. ಪ್ರಶ್ನೆ ಸಂಖ್ಯೆ 2. ಕೊಟ್ಟಿರುವ ಚಿತ್ರದಲ್ಲಿ ಕಾಂತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತ ಕೇಳಿದರೆ, ಸ್ನೇಹಿತರೆ, ಕೊಟ್ಟಿರುವಂಥ ಚಿತ್ರ ಇದು ಸೊಲೆನಾಯ್ಡ್ನ ಚಿತ್ರವಾಗಿದೆ. ಆದ್ದರಿಂದ ನೋಡ್ರಿ, ಕಾಂತಕ್ಷೇತ್ರವು ಆಯ್ಕೆ ಎ ಕ್ಯೂಗಿಂತ ಪಿನಲ್ಲಿ ಹೆಚ್ಚಾಗಿದೆ, ಪಿಗಿಂತ ಕ್ಯೂನಲ್ಲಿ ಹೆಚ್ಚಾಗಿದೆ, ಪಿ ಮತ್ತು ಕ್ಯೂಗಳಿಗಿಂತ ಆರ್ನಲ್ಲಿ ಹೆಚ್ಚಾಗಿದೆ. ಆಯ್ಕೆ ಡಿ ಪಿ ಮತ್ತು ಕ್ಯೂಗಳಲ್ಲಿ ಸಮನಾಗಿದೆ. ಇಲ್ಲಿ ಸರಿಯಾದ ಉತ್ತರ ಡಿ, ಪಿ ಮತ್ತು ಕ್ಯೂಗಳಲ್ಲಿ ಸಮವಾಗಿದೆ. ಸ್ನೇಹಿತರೆ, ನಾವು ನೋಡ್ತೀವಿ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏಕರೂಪವಾಗಿರುತ್ತದೆ ಅಥವಾ ಒಂದೇ ಸಮನಾಗಿರುತ್ತದೆ ಅಂತೇಳಿ ನೋಡ್ತೀವಿ. ಅದೇ ಒಂದು ಹೇಳಿಕೆಯ ಮೇಲೆ ಈ ಒಂದು ಪ್ರಶ್ನೆ ಇದೆ. ಹಾಗಾಗಿ ಸರಿಯಾದ ಉತ್ತರ ಡಿ ಆಗುತ್ತದೆ. ಪ್ರಶ್ನೆ ಸಂಖ್ಯೆ 3. ಕೊಟ್ಟಿರುವ ಚಿತ್ರದಲ್ಲಿ R1 ಮತ್ತು R2 ಕೋನಗಳಲ್ಲಿ ಯಾವ ಕೋನವು ದೊಡ್ಡದಾಗಿದೆ? ಕಾರಣ ಕೊಡಿ. ಸ್ನೇಹಿತರೆ, ಇಲ್ಲಿ R2 ಕೋನವು ದೊಡ್ಡದಾಗಿದೆ. ಏಕೆಂದರೆ ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಿದಾಗ ಬೆಳಕಿನ ಕಿರಣವು ಲಂಬದಿಂದ ದೂರಕ್ಕೆ ಬಾಗುತ್ತದೆ. ಹಾಗಾಗಿ R2 ಕೋನವು ದೊಡ್ಡದಾಗಿದೆ. ಪ್ರಶ್ನೆ ಸಂಖ್ಯೆ 4. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರವನ್ನು ಬರೆಯಿರಿ. 1. ರಿಯೋಸ್ಟಾಟ್ ಅಥವಾ ಬದಲಿಸಬಹುದಾದ ರೋಧ, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ನೋಡಿ, ರಿಯೋಸ್ಟಾಟ್ ಮತ್ತು ಸೇರ್ಪಡೆ ಇಲ್ಲ ದಾಟಿದ ತಂತಿಯ ಚಿತ್ರಗಳು ಈ ರೀತಿಯಾಗಿದೆ, ಗಮನಿಸಿ. ಪ್ರಶ್ನೆ ಸಂಖ್ಯೆ 5. ಕೆಳಗೆ ಕೊಟ್ಟಿರುವ ಮಾನವನ ಕಣ್ಣಿನ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಸೂಚಿಸಿರುವ ದೃಷ್ಟಿದೋಷವನ್ನು ಹೆಸರಿಸಿ ಮತ್ತು ಈ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮೊಸರವನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಮೀಪ ದೃಷ್ಟಿ ದೋಷ. ಸೂಕ್ತವಾದ ನಿಮ್ನ ಮೊಸರವನ್ನು ಬಳಸುವ ಮೂಲಕ ಈ ದೋಷವನ್ನು ಸರಿಪಡಿಸಬಹುದು. ಪ್ರಶ್ನೆ ಸಂಖ್ಯೆ 6. ಕೆಳಗಿನ ಚಿತ್ರವನ್ನು ಗಮನಿಸಿ ಮತ್ತು ಕೊಟ್ಟಿರುವ ವಿದ್ಯುತ್ ಮಂಡಲದಲ್ಲಿ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ. ನೋಡ್ರಿ, ಚಿತ್ರ ಈ ರೀತಿಯಾಗೈತಿ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಸರಿಯಾದ ಉತ್ತರ RS1 = R1 + R2 + R3 15 ಓಮ್ + 5 ಓಮ್ + 5 ಓಮ್ 25 ಓಮ್. RS2 R4 + R5 30 ಓಮ್ + 20 ಓಮ್ 50 ಓಮ್. RP = 1/RS1 + 1/RS2 + 1/R6. 1/RS1 ಅಂದರೆ 25 ಓಮ್ + 1/RS2 ಅಂತಂದರೆ 50 ಓಮ್ + 1/R6 ಅಂದರೆ 25 ಓಮ್. ಈ ಮೂರರ ಲಸ 50 ಆಗುತ್ತದೆ. 25 2 50, 51 50, 25 2 50, ಒಟ್ಟು 5/50. ಅದನ್ನು ವ್ಯುತ್ಕ್ರಮಗೊಳಿಸಿದಾಗ 50
ಬಾಗ್ಲೆ 5, 5 1 5 10 RP = 10 ಓಮ್ ಆಗುತ್ತದೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 7. ಕಾಂತೀಯ ಬಲರೇಖೆಗಳ ಯಾವುದಾದರೂ 4 ಗುಣಗಳನ್ನು ಬರೆಯಿರಿ. ಉತ್ತರ: ಕಾಂತೀಯ ಬಲರೇಖೆಗಳ ದಿಕ್ಕು ಮತ್ತು ಪರಿಣಾಮ ಎರಡನ್ನೂ ಹೊಂದಿವೆ. ಕಾಂತದ ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಿರುವಲ್ಲಿ ಕಾಂತಕ್ಷೇತ್ರವು ಪ್ರಬಲವಾಗಿರುತ್ತದೆ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ: ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿರಬಾರದು. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸುವುದು. ಪ್ರಶ್ನೆ ಸಂಖ್ಯೆ 8. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಬರೆಯುವ ಚಟುವಟಿಕೆಯನ್ನು ವಿವರಿಸಿ. ಉತ್ತರ: ಒಂದು ಬಿಳಿಯ ಕಾಗದವನ್ನು ಹಲಗೆಯ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಿ. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇರಿಸಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ಅಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತು ಹಾಕಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ಚುಕ್ಕೆಯನ್ನು ಸೂಚಿಸುವ ಸ್ಥಳದಲ್ಲಿ ಇರಿಸಬೇಕು. ಕಾಗದದ ಮೇಲೆ ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆ ಗುರುತು ಹಾಕಿ. ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಹಂತಗಳನ್ನು ಪುನರಾವರ್ತಿಸಿ. ಈ ಎಲ್ಲ ಚುಕ್ಕೆಗಳು ಸೇರಿಕೊಂಡರೆ ನಾವು ಬಾರ್ ಮ್ಯಾಗ್ನೆಟ್ನ ಕಾಂತೀಯ ಬಲರೇಖೆಗಳನ್ನು ಪಡೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 9. ಪಿನ ಮಸೂರದ 2F1 ಮತ್ತು F1ಗಳ ಮಧ್ಯೆ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾಗುವ ಪ್ರತಿಬಿಂಬವನ್ನು ತಿಳಿಸಿ. ನೋಡಿ ಮಕ್ಕಳೇ, ಚಿತ್ರ ಈ ರೀತಿಯಾಗಿದೆ, ಗಮನಿಸಬೇಕು. ಪ್ರತಿಬಿಂಬದ ಸ್ಥಾನ 2F2 ನಿಂದ ಆಚೆಗೆ ಉಂಟಾಗುತ್ತದೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 10. ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಯ ವಿದ್ಯಮಾನವನ್ನು ವಿವರಿಸಿ. ನೋಡ್ರಿ ಉತ್ತರ: ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಯ ವಿದ್ಯಮಾನ. ಕಾಮನಬಿಲ್ಲು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೂರ್ಯನ ಬೆಳಕಿನ ವರ್ಣವಿಭಜನೆಯಾಗಿದೆ. ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸುತ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತವೆ. ನಂತರ ಆಂತರಿಕವಾಗಿ ಪ್ರತಿಫಲಿಸಿ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಬೆಳಕಿನ ವರ್ಣವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪುತ್ತವೆ. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ಅವರ ಪ್ರಯೋಗವನ್ನು ವಿವರಿಸಿ. ನೋಡಿ ಸ್ನೇಹಿತರೆ, ನ್ಯೂಟನ್ ಅವರ ಪ್ರಯೋಗದ ಚಿತ್ರ ಈ ರೀತಿಯಾಗಿದೆ. ಈ ಚಿತ್ರವನ್ನು ನೀವು ಬಿಡಿಸಬೇಕು. ಈ ಚಿತ್ರವನ್ನು ಬಿಡಿಸುವುದರ ಜೊತೆಗೆ ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲಿಗರೆಂದರೆ ಅವರು ಸರ್ ಐಸಾಕ್ ನ್ಯೂಟನ್ ಅವರು. ಅವರು ಮತ್ತೊಂದು ಸಮರೂಪಿ ಪಟ್ಟಕವನ್ನು ಬಳಸಿ ರೋಹಿತದ ಬಣ್ಣಗಳನ್ನು ಬೇರ್ಪಡಿಸಲು ಪ್ರಯತ್ನಿಸಿದರು. ಅವರಿಗೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ. ಆದರೆ ಅವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆಕೆಳಗಾಗಿ ಇರಿಸಿದರು.
ಇದು ರೋಹಿತದ ಎಲ್ಲ ಬಣ್ಣಗಳು ತಲೆಕೆಳಗಾದ ಪಟ್ಟಕದ ಮೂಲಕ ಹಾದುಹೋಗಲು ಅವಕಾಶ ಕಲ್ಪಿಸಿತು. ಎರಡನೇ ಪಟ್ಟಕದ ಮತ್ತೊಂದು ಕಡೆಯಿಂದ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದ್ದಾಗಿತ್ತು. ಈ ವೀಕ್ಷಣೆಯು ಸೂರ್ಯನ ಬೆಳಕು 7 ಬಣ್ಣಗಳಿಂದಾಗಿದೆ ಎಂದು ತೀರ್ಮಾನಿಸಲು ನ್ಯೂಟನ್ ಅವರಿಗೆ ಸುಳಿವು ನೀಡಿತು. ಮುಂದಿನ ಪ್ರಶ್ನೆ, ವರ್ಧನೆ ಎಂದರೇನು? ಒಂದು ಮಸೂರದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯು +2 ಆದರೆ ಮಸೂರದ ವಿಧವನ್ನು ತಿಳಿಸಿ. ಮಾಧ್ಯಮ ಎ ಯ ವಕ್ರೀಭವನ ಸೂಚ್ಯಂಕವು ಮಾಧ್ಯಮ ಬಿ ಗಿಂತ ಕಡಿಮೆ ಇದೆ. ಇವುಗಳಲ್ಲಿ ಯಾವ ಮಾಧ್ಯಮವು ಹೆಚ್ಚು ದುಃಖ ಸಾಂದ್ರವಾಗಿದೆ? ಇವುಗಳಲ್ಲಿ ಯಾವ ಮಾಧ್ಯಮವು ಬೆಳಕಿನ ವೇಗ ಹೆಚ್ಚಾಗಿರುತ್ತದೆ? ಸ್ನೇಹಿತರೆ, ವರ್ಧನೆ ಎಂದರೆ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ನಡುವಿನ ಅನುಪಾತವನ್ನು ವರ್ಧನೆ ಎನ್ನುವರು. ನಿಮ್ನ ಮಸೂರ ಬಿ ಮಾಧ್ಯಮ ದೃಕ್ಸಾಂದ್ರವಾಗಿದೆ. ಎ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತದೆ. ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು? ನಿಮ್ನ ದರ್ಪಣದ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ. ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಅದು ಕೇಂದ್ರವನ್ನು ಹೊಂದಿದೆ. ಇದನ್ನು ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎಂದು ಕರೆಯುತ್ತಾರೆ. ನಿಮ್ನ ದರ್ಪಣದ ಉಪಯೋಗಗಳು. ನಿಮ್ನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳ ಮುಂಭಾಗದ ಲೈಟ್ಗಳಲ್ಲಿ ಬಳಸುತ್ತಾರೆ. ಕ್ಷೌರ ಕನ್ನಡಿಯಲ್ಲಿ ಬಳಸುತ್ತಾರೆ. ನಿಮ್ನ ಮಸೂರವನ್ನು ದಂತವೈದ್ಯರು ಬಳಸುತ್ತಾರೆ. ನಿಮ್ನ ಮಸೂರವನ್ನು ಸಾಮಾನ್ಯ ಟಾರ್ಚ್ಗಳಲ್ಲಿ ಬಳಸುತ್ತಾರೆ. ಸರ್ಚ್ ದ್ವೀಪಗಳಲ್ಲಿ ಬಳಸುತ್ತಾರೆ. ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಿ. ನಿಯಮ 1 ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. 2ನೇ ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 12, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು: ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಾಹಕದ ಪ್ರಾಕೃತಿಕ ಗುಣ, ವಾಹಕದ ತಾಪ. ಜೌಲನ ಉಷ್ಣೋತ್ಪಾದನಾ ನಿಯಮದ ಗಣಿತೀಯ ರೂಪ H=I²RT ಅಥವಾ H=V×I×T. ಜೌಲನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಕಾರ್ಯನಿರ್ವಹಿಸುವ ಸಾಧನಗಳು: ವಿದ್ಯುತ್ ಹೀಟರು, ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಟೋಸ್ಟರ್ ಇತ್ಯಾದಿ. ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಸಂಖ್ಯೆ 13, ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳುವ ರಾಸಾಯನಿಕ ಕ್ರಿಯೆಯ ವಿಧ. ಆಯ್ಕೆ ಎ ದ್ವಿಸ್ಥಾನಪಲ್ಲಟ, ಆಯ್ಕೆ ಬಿ ಸ್ಥಾನಪಲ್ಲಟ, ಆಯ್ಕೆ ಸಿ ವಿಭಜನೆ, ಆಯ್ಕೆ ಡಿ ಸಂಯೋಗ. ಇಲ್ಲಿ ಸರಿಯಾದ ಉತ್ತರ ದ್ವಿಸ್ಥಾನಪಲ್ಲಟ. ಪ್ರತಿವರ್ತಕಗಳು ಪರಸ್ಪರ ತಮ್ಮ ಅಯಾನುಗಳನ್ನು ಬದಲಾಯಿಸಿಕೊಳ್ಳುವ ರಾಸಾಯನಿಕ ಕ್ರಿಯೆ ದ್ವಿಸ್ಥಾನಪಲ್ಲಟವಾಗುತ್ತದೆ. ಪ್ರಶ್ನೆ ಸಂಖ್ಯೆ 14, ತಾಮ್ರವು ತೇವಪೂರಿತ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಉಂಟಾಗುವ ಹಸಿರು ಬಣ್ಣದ ಸಂಯುಕ್ತ. ಆಯ್ಕೆ ಎ ತಾಮ್ರದ ಕಾರ್ಬೊನೇಟ್, ಆಯ್ಕೆ ಬಿ ತಾಮ್ರದ ಸಲ್ಫೇಟ್, ಆಯ್ಕೆ ಸಿ ತಾಮ್ರದ ನೈಟ್ರೇಟ್, ಆಯ್ಕೆ ಡಿ ತಾಮ್ರದ ಆಕ್ಸೈಡ್. ಇಲ್ಲಿ ಸರಿಯಾದ ಉತ್ತರ ತಾಮ್ರದ ಕಾರ್ಬೊನೇಟ್. ಪ್ರಶ್ನೆ ಸಂಖ್ಯೆ 15, ದೊಡ್ಡ ಅಣುಗಳನ್ನು ಉಂಟುಮಾಡಲು ಕಾರಣವಾದ ಕಾರ್ಬನ್ನ ಗುಣ. ಆಯ್ಕೆ ಎ ಚತುರ್ವೇಲೆನ್ಸಿ, ಆಯ್ಕೆ ಬಿ ಕೆಟನೀಕರಣ, ಆಯ್ಕೆ ಸಿ ದಹ್ಯಶೀಲತೆ, ಆಯ್ಕೆ ಡಿ ಬಹುರೂಪತೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ ಕೆಟನೀಕರಣ. ಪ್ರಶ್ನೆ ಸಂಖ್ಯೆ 16, ಕೆಳಗಿನ ಕೋಷ್ಟಕದಲ್ಲಿ 4 ದ್ರಾವಣಗಳ pH ಮೌಲ್ಯಗಳನ್ನು ಕೊಟ್ಟಿದೆ. ದ್ರಾವಣಗಳು pH ಮೌಲ್ಯ P7, Q2, R11, S5. ಇವುಗಳಲ್ಲಿ ಯಾವ ದ್ರಾವಣವು ಅತಿ ಹೆಚ್ಚು H+ ಅಯಾನುಗಳ ಸಾರತೆಯನ್ನು ಹೊಂದಿದೆ? ತಟಸ್ಥ ದ್ರಾವಣವನ್ನು
ಹೆಸರಿಸಿ. ಕ್ಯೂ ದ್ರಾವಣವು ಅತಿ ಹೆಚ್ಚು H+ ಅಯಾನುಗಳನ್ನು ಉಂಟು ಮಾಡುತ್ತದೆ, ಏಕೆಂದರೆ ಕ್ಯೂ ದ್ರಾವಣದ pH ಮೌಲ್ಯ 2 ಆಗಿದ್ದು ಇದು ಕೊಟ್ಟಿರುವ ದ್ರಾವಣಗಳಲ್ಲಿ ಅತಿ ಪ್ರಬಲ ಆಮ್ಲವಾಗಿದೆ. ಹಾಗಾಗಿ ಪ್ರಬಲ ಆಮ್ಲಗಳು ಹೆಚ್ಚು H+ ಅಯಾನುಗಳನ್ನು ಉಂಟು ಮಾಡುತ್ತದೆ. ಕೊಟ್ಟಿರುವ ದ್ರಾವಣಗಳಲ್ಲಿ P ದ್ರಾವಣದ pH ಮೌಲ್ಯ 7 ಆಗಿರುವುದರಿಂದ P ದ್ರಾವಣವು ತಟಸ್ಥ ದ್ರಾವಣವಾಗಿದೆ. ಪ್ರಶ್ನೆ ಸಂಖ್ಯೆ 17. ಕಾರ್ಬನ್ ಸಂಯುಕ್ತಗಳ ಹೈಡ್ರೋಜನೀಕರಣದ ಪ್ರಾಮುಖ್ಯತೆ ಏನು? ಉತ್ತರ: ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನು ಸೇರಿಸಿಕೊಂಡು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವುದು ಇದರ ಪ್ರಾಮುಖ್ಯತೆಯಾಗಿದೆ. ಪ್ರಶ್ನೆ ಸಂಖ್ಯೆ 18. ಮೆಗ್ನೀಸಿಯಂ ಮತ್ತು ಮ್ಯಾಂಗನೀಸ್ ಲೋಹಗಳು ಪ್ರಬಲ ಉತ್ಕರ್ಷಕ ಆಮ್ಲದೊಂದಿಗೆ ಪ್ರತಿವರ್ತಿಸಿವೆ. ಇವುಗಳಲ್ಲಿ ಯಾವ ಲೋಹಗಳೊಂದಿಗೆ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗುವ ದರವು ಅತ್ಯಂತ ವೇಗವಾಗಿರುತ್ತದೆ? ಉತ್ತರ: ಮೆಗ್ನೀಷಿಯಂ ಲೋಹದ ವರ್ತನೆಯು ವೇಗವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 19. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಚಿತ್ರ ಈ ರೀತಿಯಾಗಿದೆ. ನೀವು ಗಮನಿಸಬೇಕು ಮತ್ತು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 20. ಕಾರಣ ಕೊಡಿ. ಎ. ಸಹವೆಲೆನ್ಸಿ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದುಗಳು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ. ಬಿ. ಕಾರ್ಬನ್ ಪರಮಾಣುಗಳು C4- ಅಥವಾ C4+ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ. ಉತ್ತರ ಎ. ಸಹವೆಲೆನ್ಸಿ ಸಂಯುಕ್ತಗಳ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿಯು ಪ್ರಬಲವಾಗಿಲ್ಲ ಅಥವಾ ದುರ್ಬಲವಾಗಿದೆ. ಆದ್ದರಿಂದ ಸಹವೆಲೆನ್ಸಿ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿಯ ಬಿಂದು ಕಡಿಮೆ ಇರುತ್ತದೆ. ಬಿ. ಒಂದು ವೇಳೆ ಕಾರ್ಬನ್ 4 ಎಲೆಕ್ಟ್ರಾನನ್ನು ಪಡೆದುಕೊಂಡು C4- ಆದರೆ 6 ಪ್ರೋಟಾನ್ ಇರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ. ಒಂದು ವೇಳೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನನ್ನು ಕಳೆದುಕೊಂಡು C4+ ಅಯಾನು ಆದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ನ ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ. ಪ್ರಶ್ನೆ ಸಂಖ್ಯೆ 21. ಲೋಹದ ಮೇಲೆ ಅಬೆಯ ವರ್ತನೆಯನ್ನು ತೋರಿಸಲು ಬಳಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಲೋಹದ ಮೇಲೆ ಅಬೆಯ ವರ್ತನೆಯ ಚಿತ್ರ ಈ ರೀತಿಯಾಗಿದೆ. ನೀವು ಗಮನಿಸಬೇಕು ಮಕ್ಕಳೇ. ಪ್ರಶ್ನೆ ಸಂಖ್ಯೆ 22. ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. ನೋಡಿರಿ ಇಲ್ಲಿ ಯಾವ ರೀತಿಯಾಗಿ ಸಮೀಕರಣ ಸರಿದೂಗಿಸಬೇಕೆಂಬುದು. ಸರಿದೂಗಿಸಿದ ಸಮೀಕರಣ ಈ ರೀತಿಯಾಗಿದೆ. 2AgCl 2Ag + Cl2 3Fe + 4H2O Fe3O4 + 4H2 N2 + 3H2 2NH3. 22ನೇ ಪ್ರಶ್ನೆಗೆ ಅಥವಾ ಬೇರೆ ಪ್ರಶ್ನೆ ಇದೆ. ರೆಡಾಕ್ಸ್ ಕ್ರಿಯೆಗಳು ಎಂದರೇನು? CuO + H2 Cu + H2O. ಈ ಸಮೀಕರಣದಲ್ಲಿ ಉತ್ಕರ್ಷಿಸಿದ ವಸ್ತು ಮತ್ತು ಅಪಕರ್ಷಿಸಿದ ವಸ್ತುವನ್ನು ಗುರುತಿಸಿ. ಅಂತರುಷ್ಣಕ ಹಾಗೂ ಬಹಿರುಷ್ಣಕ ಕ್ರಿಯೆಗಳ ನಡುವಣ ವ್ಯತ್ಯಾಸ ಬರೆಯಿರಿ. ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಒಟ್ಟಿಗೆ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ನಾವು ರೆಡಾಕ್ಸ್ ಕ್ರಿಯೆ ಅಂತೇಳಿ ಕರಿತೀವಿ. ಈ ಒಂದು ಸಮೀಕರಣದಲ್ಲಿ ಉತ್ಕರ್ಷಿಸಿದ ವಸ್ತು H2, ಅಪಕರ್ಷಿತ ವಸ್ತು CuO ಆಗಿದೆ.
ಅಂತರುಷ್ಣಕ ಕ್ರಿಯೆ ರಾಸಾಯನಿಕ ಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಉಷ್ಣವನ್ನು ಹೀರಿಕೊಳ್ಳುವಂಥ ಕ್ರಿಯೆಯನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂತೇಳಿ ಕರಿತೀವಿ. ರಾಸಾಯನಿಕ ಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಅಂತೇಳಿ ಕರಿತೀವಿ. ಸಂಯೋಗ ಕ್ರಿಯೆಗೆ ಉದಾಹರಣೆ ಆಗಿರ್ತಕ್ಕಂಥ ಎಲ್ಲ ಉದಾಹರಣೆಗಳು ಸಹಿತ ಬಹಿರುಷ್ಣಕ ಕ್ರಿಯೆ. ವಿಭಜನೆ ಕ್ರಿಯೆಗೆ ಉದಾಹರಣೆ ಆಗಿರುತ್ತಂಥ ಎಲ್ಲ ರಾಸಾಯನಿಕ ಕ್ರಿಯೆಗಳು ಸಹಿತ ಅಂತರುಷ್ಣಕ ಕ್ರಿಯೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 23. ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವಿಕೆಯನ್ನು ವಿವರಿಸಿ. ನೋಡಿ ಸ್ನೇಹಿತರೆ, ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ಈ ರೀತಿಯಾಗಿದೆ. ನೀವು ಚುಕ್ಕಿ ರಚನೆಯನ್ನು ಈ ರೀತಿಯಾಗಿ ಅಭ್ಯಾಸ ಮಾಡಬೇಕಾಗುತ್ತದೆ. ಪ್ರಶ್ನೆ ಸಂಖ್ಯೆ 23ಕ್ಕೆ ಅಥವಾ ಅನ್ನುವಂಥ ಪ್ರಶ್ನೆ ಇದೆ. ಎ. ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಎಂದು ಕರೆಯುತ್ತಾರೆ ಏಕೆಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟುಮಾಡುತ್ತದೆ. ಆದ್ದರಿಂದ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಎಂದು ಕರೆಯುತ್ತಾರೆ. ಬಿ. ಕಾಸುವಿಕೆ ಪ್ರಕ್ರಿಯೆಯು ಉರಿಯುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಕಾಸುವಿಕೆ ಪ್ರಕ್ರಿಯೆಯು ಕಾರ್ಬನೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚು ಉಷ್ಣತೆಯಲ್ಲಿ ಕಾಸುವುದನ್ನು ಕಾಸುವಿಕೆ ಅಂತೇಳಿ ಕರೆಯುತ್ತಾರೆ. ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದನ್ನು ಉರಿಯುವಿಕೆ ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 24. ಆಮ್ಲಮಳೆ ಎಂದರೇನು? ಬಿ. ಆಮ್ಲವು ಲೋಹದ ಕಾರ್ಬನೇಟ್ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಉತ್ತರ: ಆಮ್ಲಮಳೆ ಎಂದರೆ ಮಳೆಯ ನೀರಿನ pH ಮೌಲ್ಯವು 5.6ಗಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲಮಳೆ ಎನ್ನುತ್ತಾರೆ. ಬಿ. ಲೋಹದ ಕಾರ್ಬನೇಟ್ನೊಂದಿಗೆ ಆಮ್ಲವು ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಥವಾ ಸೋಡಿಯಂ ಬೈಕಾರ್ಬನೇಟ್. ಅಣುಸೂತ್ರ NaHCO3. ಪ್ರಶ್ನೆ ಸಂಖ್ಯೆ 25. ಎ. ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಗಳನ್ನು ಬರೆಯಿರಿ. ಬಿ. ಎಸ್ಟರೀಕರಣ ಎಂದರೇನು? ಎಥೆನಾಲ್ನಿಂದ ಈಥೀನ್ ಅನ್ನು ಹೇಗೆ ಪಡೆಯಲಾಗುವುದು? ಉತ್ತರ ನೋಡಿರಿ ಸ್ನೇಹಿತರೆ, ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ನ ರಚನೆ ಈ ರೀತಿಯಾಗಿದೆ. ಬ್ಯೂಟೇನ್ನ ರಚನೆಯು ನೇರ ಸರಪಳಿಯಲ್ಲಿರುತ್ತದೆ. ಐಸೋಬ್ಯೂಟೇನ್ನ ರಚನೆಯು ಕವಲು ಸರಪಳಿಯಲ್ಲಿರುತ್ತದೆ. ಮಕ್ಕಳೇ, ಎಸ್ಟರೀಕರಣ ಎಂದರೇನು? ಆಮ್ಲ ಮತ್ತು ಆಲ್ಕೋಹಾಲ್ಗಳು ವರ್ತಿಸಿ ಎಸ್ಟರ್ ಉಂಟಾಗುತ್ತದೆ. ಈ ಪ್ರಕ್ರಿಯೆಯನ್ನು ಎಸ್ಟರೀಕರಣ ಎಂದು ಕರೆಯುತ್ತಾರೆ. ಎಥೆನಾಲ್ನ ನಿರ್ಜಲೀಕರಣದಿಂದ ಈಥೇನನ್ನು ಪಡೆಯಬಹುದು. ಪ್ರಶ್ನೆ ಸಂಖ್ಯೆ 25ಕ್ಕೆ ಅಥವಾ ಅನ್ನುವಂಥ ಪ್ರಶ್ನೆ ಇದೆ. ಎ. ನೈಟ್ರೋಜನ್ ಮತ್ತು ಮೀಥೇನ್ ಅಣುಗಳ ಚುಕ್ಕಿ ರಚನೆಗಳನ್ನು ಬರೆಯಿರಿ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ನೈಟ್ರೋಜನ್ ಮತ್ತು ಮೀಥೇನ್ನ ಚುಕ್ಕಿ ರಚನೆಯ ಚಿತ್ರ ಈ ರೀತಿಯಾಗಿದೆ. ನೀವು ಗಮನಿಸಬೇಕಾಗುತ್ತದೆ ಮಕ್ಕಳೇ ಮತ್ತು ಅಭ್ಯಾಸ ಮಾಡಬೇಕಾಗುತ್ತದೆ. ಸಾಬೂನಿನ ಅಣುಗಳು ಜಲಾಕರ್ಷಕ ಅಥವಾ ಅಯಾನಿಕ ಅಲ್ಲದ ತುದಿ ಮತ್ತು ಜಲವಿಕರ್ಷಕ ಅಥವಾ ಅಯಾನಿಕ ತುದಿಗಳನ್ನು ಹೊಂದಿವೆ. ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಗಳನ್ನು ಉಂಟುಮಾಡುತ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆ ಇರುತ್ತದೆ ಹಾಗೂ ಅಯಾನಿಕ ತುದಿ ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟುಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ. ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 26. ರೈಜೋಪಸ್
ಹೊಸ ಸಂತತಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆಯು. ಆಯ್ಕೆ ಎ ಬೀಜಕಗಳ ಉತ್ಪಾದನೆ, ಆಯ್ಕೆ ಬಿ ಕಾಯಜ ಸಂತಾನೋತ್ಪತ್ತಿ, ಆಯ್ಕೆ ಸಿ ದ್ವಿವಿದಳನ, ಆಯ್ಕೆ ಡಿ ಪುನರುತ್ಪಾದನೆ. ಸರಿಯಾದ ಉತ್ತರ ಆಯ್ಕೆ ಎ ಬೀಜಕಗಳ ಉತ್ಪಾದನೆ. ಪ್ರಶ್ನೆ ಸಂಖ್ಯೆ 27. ಕೆಳಗಿನವುಗಳಲ್ಲಿ ಬಾಷ್ಪ ವಿಸರ್ಜನೆಗೆ ಸಂಬಂಧಿಸಿದಂತೆ ಸರಿಯಾಗಿಲ್ಲದ ಒಂದು ಹೇಳಿಕೆ. ಈ ಪ್ರಕ್ರಿಯೆಯು ಆಯ್ಕೆ ಎ ಆಹಾರದ ಅಣುಗಳ ಚಲನೆಗೆ ಅಭಿಸರಣ ಒತ್ತಡವನ್ನು ಸೃಷ್ಟಿಸುತ್ತದೆ, ಆಯ್ಕೆ ಬಿ ಬೇರುಗಳಿಂದ ಲವಣಗಳ ಹೀರುವಿಕೆ ಮತ್ತು ಚಲನೆಗೆ ಸಹಾಯಕವಾಗಿದೆ, ಆಯ್ಕೆ ಸಿ ನೀರಿನ ಅಣುಗಳ ಚಲನೆಗೆ ಶೋಷಣ ಬಲವನ್ನು ಸೃಷ್ಟಿಸುತ್ತದೆ, ಆಯ್ಕೆ ಡಿ ಸಸ್ಯ ದೇಹದಲ್ಲಿ ನೀರಿನ ಮಟ್ಟವನ್ನು ಸರಿದೂಗಿಸುತ್ತದೆ. ಸರಿಯಾದ ಉತ್ತರ ಆಯ್ಕೆ ಎ ಆಹಾರದ ಅಣುಗಳ ಚಲನೆಗೆ ಅಭಿಸರಣ ಒತ್ತಡವನ್ನು ಸೃಷ್ಟಿಸುತ್ತದೆ. ಪ್ರಶ್ನೆ ಸಂಖ್ಯೆ 28. ಹೂ ಬಿಡುವ ಸಸ್ಯಗಳ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕ್ರಮಾನುಗತವಾಗಿ ಜರುಗುವ ಹಂತಗಳು. ಆಯ್ಕೆ ಎ ಪರಾಗಸ್ಪರ್ಶ, ನಿಷೇಚನ, ಬೀಜ ಭ್ರೂಣ, ಆಯ್ಕೆ ಬಿ ಬೀಜ ಭ್ರೂಣ ನಿಷೇಚನ ಪರಾಗಸ್ಪರ್ಶ, ಆಯ್ಕೆ ಸಿ ಭ್ರೂಣ ಬೀಜ ಪರಾಗಸ್ಪರ್ಶ ನಿಷೇಚನ, ಆಯ್ಕೆ ಡಿ ಪರಾಗಸ್ಪರ್ಶ ನಿಷೇಚನ ಭ್ರೂಣ ಬೀಜ. ಸರಿಯಾದ ಉತ್ತರ ಆಯ್ಕೆ ಡಿ ಪರಾಗಸ್ಪರ್ಶ ನಿಷೇಚನ ಭ್ರೂಣ ಬೀಜ. ಪ್ರಶ್ನೆ ಸಂಖ್ಯೆ 29. ತೆರೆದ ಪತ್ರರಂಧ್ರದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಎಡಭಾಗದಲ್ಲಿರ್ತಕ್ಕಂಥ ಚಿತ್ರ ತೆರೆದ ಪತ್ರರಂಧ್ರದ ಚಿತ್ರವಾಗಿದೆ. ಬಲಭಾಗದಲ್ಲಿರುವಂಥದ್ದು ಮುಚ್ಚಿದ ಪತ್ರರಂಧ್ರದ ಚಿತ್ರವಾಗಿದೆ. ಮಕ್ಕಳೇ, ನೀವು ಇದನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಪ್ರಶ್ನೆ ಸಂಖ್ಯೆ 30. ಮಾನವರಲ್ಲಿ ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತದೆ? ಉತ್ತರ: ತಂದೆಯಿಂದ ಬರುವ ವೈ ವರ್ಣತಂತು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತದೆ. ಪ್ರಶ್ನೆ ಸಂಖ್ಯೆ 31. ಕೆಳಗೆ ಕೊಟ್ಟಿರುವ ಎ ಮತ್ತು ಬಿ ಚಿತ್ರಗಳಲ್ಲಿ ವ್ಯಕ್ತಪಡಿಸಿರುವ ಸಸ್ಯಾನುವರ್ತನೆಗಳನ್ನು ಗಮನಿಸಿ. ಈ ಸಸ್ಯಗಳ ಸಸ್ಯಾನುವರ್ತನೆಗಳಲ್ಲಿ ಇರುವ ವ್ಯತ್ಯಾಸವೇನು? ಎ ಚಿತ್ರದಲ್ಲಿರುವ ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ತನ್ನ ಎಲೆಗಳನ್ನು ಮುಚ್ಚಿಕೊಳ್ಳುತ್ತದೆ. ಇದು ಸ್ಪರ್ಶಾನುವರ್ತನೆಗೆ ಉದಾಹರಣೆಯಾಗಿದೆ. ಬಿ ಚಿತ್ರದಲ್ಲಿರುವ ಬಳ್ಳಿಯು ಆಧಾರದ ಸುತ್ತ ಸುತ್ತಿಕೊಳ್ಳುತ್ತದೆ. ಇದು ಆಧಾರದ ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ನಡೆಯುವ ಸ್ಪರ್ಶಾನುವರ್ತನೆಗೆ ಮುಖ್ಯ ಉದಾಹರಣೆ. ಮುಖ್ಯ ವ್ಯತ್ಯಾಸವೆಂದರೆ ಎನಲ್ಲಿ ಪ್ರತಿಕ್ರಿಯೆಯು ಬೆಳವಣಿಗೆಯ ದಿಕ್ಕನ್ನು ಅವಲಂಬಿಸಿಲ್ಲ, ಆದರೆ ಬಿನಲ್ಲಿ ಬೆಳವಣಿಗೆಯ ಉದ್ದೀಪನದ ಕಡೆಗೆ ನಿರ್ದೇಶಿಸಲ್ಪಟ್ಟಿದೆ. ಪ್ರಶ್ನೆ ಸಂಖ್ಯೆ 32. ಅಪಧಮನಿಗಳು ಮತ್ತು ಅಭಿಧಮನಿಗಳ ನಡುವಣ ವ್ಯತ್ಯಾಸಗಳೇನು? ಅಪಧಮನಿಗಳು ಶುದ್ಧ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತವೆ. ಅಭಿಧಮನಿಗಳು ಅಶುದ್ಧ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಸಾಗಿಸುತ್ತವೆ. ವಾಯುವಿಕ ಉಸಿರಾಟವು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆಯುತ್ತದೆ. ಅವಾಯುವಿಕ ಉಸಿರಾಟವು ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 33. ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ಈ ಪ್ರಕ್ರಿಯೆಯಲ್ಲಿ ಸಂಭವಿಸುವ ಘಟನೆಗಳನ್ನು ಕ್ರಮವಾಗಿ ಬರೆಯಿರಿ. ಉತ್ತರ: ಗ್ರಾಹಕ ನರಕೋಶ, ಜ್ಞಾನವಾಹಿ ನರಕೋಶ, ಮೆದುಳು ಬಳ್ಳಿ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ ಅಥವಾ ಸ್ನಾಯುಗಳು. ಪ್ರಶ್ನೆ ಸಂಖ್ಯೆ 34. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಮಹಾಮಸ್ತಿಷ್ಕ, ಹೈಪೋಥಾಲಮಸ್. ಮೆದುಳಿನ ಚಿತ್ರವನ್ನು ಗಮನಿಸಿ. ಹೈಪೋಥಾಲಮಸ್, ಮಹಾಮಸ್ತಿಷ್ಕವನ್ನು ಗಮನಿಸಿ. ಸ್ನೇಹಿತರೆ, ಮೆದುಳಿನ ಚಿತ್ರವನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತದೆ. ಪ್ರಶ್ನೆ ಸಂಖ್ಯೆ 35. ಶುದ್ಧ ಎತ್ತರದ ಬಟಾಣಿ ಸಸ್ಯವನ್ನು ಶುದ್ಧ ಗಿಡ್ಡ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ. ಸಸ್ಯಗಳ ವಿಧಗಳ ಅನುಪಾತಗಳನ್ನು ಬರೆಯಿರಿ. F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ವ್ಯಕ್ತಾನುಪಾತ 3:1. ಜೀನ್ ಅನುಪಾತ 1:2:1.
ಪ್ರಶ್ನೆ ಸಂಖ್ಯೆ 36. ಹುಲ್ಲು, ಮಿಡತೆ, ಕಪ್ಪೆ, ಹಾವು ಈ ಆಹಾರ ಸರಪಳಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವನ್ನು ಹೆಚ್ಚು ಹೊಂದಿರುವ ಜೀವಿ ಯಾವುದು? ಕಪ್ಪೆಯಿಂದ ಶಕ್ತಿಯು ಪುನಃ ಮಿಡತೆಗೆ ಹಿಂದಿರುಗುವುದೇ? ನಿಮ್ಮ ಉತ್ತರವನ್ನು ಸ್ಪಷ್ಟಪಡಿಸಿ. ಉತ್ತರ ಹಾವು. ಇಲ್ಲ, ಏಕೆಂದರೆ ಆಹಾರ ಸರಪಳಿಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ. ಒಂದು ಪೋಷಣ ಸ್ತರದಿಂದ ಮತ್ತೊಂದು ಪೋಷಣ ಸ್ತರಕ್ಕೆ ಶಕ್ತಿ ಹರಿಯುವಾಗ ಬಹುಪಾಲು ಶಕ್ತಿ ಉಷ್ಣದ ರೂಪದಲ್ಲಿ ನಷ್ಟವಾಗುತ್ತದೆ. 36ನೇ ಪ್ರಶ್ನೆಗೆ ಅಥವಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. CFC ಮುಕ್ತ ರೆಫ್ರಿಜರೇಟರ್ಗಳನ್ನು ಉತ್ಪಾದಿಸುವುದು ಕಡ್ಡಾಯವಾಗಿದೆ. ಬಿ. ಪ್ಲಾಸ್ಟಿಕ್ಗಳು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಉಳಿಯುತ್ತವೆ. CFC ಓಜೋನ್ ಪದರದ ನಾಶಕ್ಕೆ ಕಾರಣವಾಗಿದೆ. ಬಿ. ಪ್ಲಾಸ್ಟಿಕ್ಗಳು ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 37. ಎ. ಕೊಬ್ಬುಗಳ ಎಮಲ್ಸೀಕರಣ ಎಂದರೇನು? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳಲ್ಲಿ ಜರುಗುವ ಘಟನೆಗಳನ್ನು ಬರೆಯಿರಿ. ಎಮಲ್ಸೀಕರಣ ಎಂದರೆ ಬೈಲ್ ಲವಣಗಳು ಅಂದರೆ ಪಿತ್ತರಸದ ಲವಣಗಳು ದೊಡ್ಡ ಕಬ್ಬಿನ ಕಣಗಳನ್ನು ಸಣ್ಣ ಕಣಗಳಾಗಿ ವಿಭಜಿಸುವ ಕ್ರಿಯೆಯನ್ನು ಎಮಲ್ಸೀಕರಣ ಎಂದು ಕರೆಯುತ್ತಾರೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಹಂತಗಳು ಬೆಳಕಿನ ಶಕ್ತಿಯ ಹೀರುವಿಕೆ, ನೀರಿನ ಅಣುಗಳು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಆಗಿ ವಿಭಜನೆ ಹೊಂದುವುದು ಮತ್ತು ಕಾರ್ಬನ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಯಾಗುವುದು. ಪ್ರಶ್ನೆ ಸಂಖ್ಯೆ 38. ಎ. ಮಾನವ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವೊಂದು ಭ್ರೂಣವಾಗಿ ಅಭಿವೃದ್ಧಿಗೊಳ್ಳುವ ಪ್ರಕ್ರಿಯೆಯನ್ನು ವಿವರಿಸಿ. ಬಿ. ಲೈಂಗಿಕ ಸಂಪರ್ಕ ರೋಗಗಳು ಎಂದರೇನು? ಯಾವುದಾದರೂ 2 ಉದಾಹರಣೆಗಳನ್ನು ಕೊಡಿ. ಉತ್ತರ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ವೀರ್ಯಾಣುಗಳು ಯೋನಿ ಮೂಲಕ ಅಂಡನಾಳವನ್ನು ತಲುಪಿ ಅಂಡವನ್ನು ಫಲಿತಗೊಳಿಸುತ್ತದೆ. ನಿಷೇಚನಗೊಂಡ ಯುಗ್ಮಜ ವಿಭಜಿಸಲು ಪ್ರಾರಂಭಿಸುತ್ತದೆ ಮತ್ತು ಭ್ರೂಣಾಂಕುರವನ್ನು ಉಂಟುಮಾಡುತ್ತದೆ. ಈ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರೆಯ ಮೇಲೆ ಅಂಟಿಕೊಳ್ಳುತ್ತದೆ. ಅಲ್ಲಿ ಅದು ಬೆಳವಣಿಗೆಯನ್ನು ಮುಂದುವರೆಸಿ ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಬರುವಂಥ ರೋಗಗಳಿಗೆ ಲೈಂಗಿಕ ಸಂಪರ್ಕ ರೋಗಗಳು ಎಂದು ಕರೆಯುತ್ತಾರೆ. ಉದಾಹರಣೆಗಳು ಪ್ರಜನಾಂಗದ ಮೇಲೆ ಗುಳ್ಳೆಗಳು, ಗೊನೇರಿಯಾ, ಸಿಫಿಲಿಸ್, HIV. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಎಂದರೇನು? ತುಂಡರಿಕೆ ಹಾಗೂ ವಿದಳನದ ನಡುವಿನ ವ್ಯತ್ಯಾಸಗಳೇನು? ಮಾತೃಜೀವಕೋಶದಲ್ಲಿ ಒಂದೇ ಒಂದು ಮಾತೃಜೀವಕೋಶದಲ್ಲಿ ನಡೆಯುವಂಥ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಎಂದು ಕರೆಯುತ್ತಾರೆ. ತುಂಡರಿಕೆ ಬೆಳವಣಿಗೆ ಹೊಂದಿದ ಜೀವಿಯು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುವಂಥ ಕ್ರಿಯೆಯನ್ನು ತುಂಡರಿಕೆಯ ಸಂತಾನೋತ್ಪತ್ತಿ ಎಂದು ಕರೆಯುತ್ತಾರೆ. ವಿದಳನ ಕ್ರಿಯೆ ಒಂದು ಮಾತೃಜೀವಕೋಶಿ 2 ಮರಿಜೀವಕೋಶಗಳಾಗಿ ವಿಭಜನೆ ಹೊಂದುವ ಸಂತಾನೋತ್ಪತ್ತಿಯಾಗಿದೆ. ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಉಪಯೋಗಗಳು. ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ ಮತ್ತು ಎಲ್ಲ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯಗಳ ಗುಣಲಕ್ಷಣಗಳನ್ನು ಹೋಲುತ್ತವೆ.